ಗುಡ್ ಮಾರ್ನಿಂಗ್ ಮಮ್ಮಿ. ವೆರಿ ಗುಡ್ ಮಾರ್ನಿಂಗ್ ತಮ್ಮಣ್ಣ. ಏನು ಮಾಡತ್ತಿ ಮಮ್ಮಿ? ನಾನು ಹಾಂ, ಇವಾಗ ಅವಲಕ್ಕಿ ಮಾಡಕತ್ತೀನಿ ನೋಡೋ ನಾಷ್ಟಕ್ಕ. ಇವತ್ತು ಹೋಗ್ಬೇಕನ್ನ ಪಪ್ಪೂರ ಮನೆಗೆ? ಹೋಗ್ಬೇಕು ಕುಕ್ಕರ್. ಮಧ್ಯಾಹ್ನಕ್ಕೆ ಹೋಗೋದೇನಲ್ಲ ದಾದಿ ಅಂಗಡಿಗೆ? ಅಲ್ಲಿ ಹೋಗಿ ಕುಕ್ಕರ್ ಮನೆ ಸ್ವಲ್ಪ ಏನಾರು ಮಾಡಿ ಆಮೇಲೆ ಅಲ್ಲಿ ಮಧ್ಯಾಹ್ನ ಮೇಲೆ ದಾದಿ ಅಂಗಡಿಗೆ ಹೋಗೋಣ. ಅಲ್ಲಿವರೆಗೆ ಪಟ ಪಟ ನಾಷ್ಟ ಮಾಡ್ರಿ. ಈಗ ಎಲ್ಲರಿಗೂ ಜಳಕ ಆತ, ದೀಪನ ಹಚ್ಚಿದೆ. ಆಮೇಲೆ ಇಲ್ಲಿ ನೋಡಿ ಅವಲಕ್ಕಿ ರೆಡಿ ಆಗ್ಯಾವು. ಅವಲಕ್ಕಿ ತಿನ್ನಿ, ನಾನು ಪಪ್ಪ ಹಾಕೊಡ್ತೀನಿ. ಪಪ್ಪನ ತಿನ್ಲಿ, ನಾನು ತಿಂದು ಪಟ ಅಂತೇಳಿ ಹೋಗೋಣ. ಈಗ ನೋಡ್ರಿ ನಾವು ಚಾಚಿಯರ್ ಮನೆಗೆ ಬಂದಿರಿ. ಚಾಚಿಯರ್ ಏನು ಮಾಡತ್ತಾರ ಏನಿಲ್ಲ ನೋಡೋಣ್ರಿ ಒಳಗೆ. ಸಣ್ಣ ಅಡುಗೆ ಮಾಡೋ ಸ್ಟಾರ್ಟ್ ಮಾಡಿರಿ? ಚಲೋ ಆತ್ ಬಿಡುವ. ಅದ್ರ ಮಳೆ ಒಂದಿದ್ದು ಗಾಳಿ ಬಂದ್ಬಿಡಾಕತ್ತೈತಿ, ಎಲ್ಲ ಹೋಗಿನ ಹೋಗಿ. ಏನು ಚಿಕನ್ ಅನ್ನ ಮಸಾಲೆ ಕಲ್ಸಿಡತ್ತೇನ ಅದಕ್ಕೆ ಹತ್ತವ ಕಲ್ಸಿಡ. ಇಲ್ಲಂತೂ ನೋಡ್ರಿ ಈಗ ಚಿಕನ್ ಪಲ್ಯ ರೆಡಿ ಆಗೈತ್ರಿ. ಇದು ಜವಾರಿದು ಕೋಳಿದ್ರಿ ಇದು ಚಿಕನ್ ಪಲ್ಯ. ಆಮೇಲೆ ಇಲ್ಲಿ ಒಗ್ಗರಣೆ ಅನ್ನ ಮಾಡಕತ್ತಾರ್ರಿ. ನೋಡೊಂದು ಒಗ್ಗರಣೆ ಅನ್ನ ಎಷ್ಟು ಕಲ್ಪದ್ದು ಸಣ್ಣ? 5 ಕಲ್ಪದ್ದು. ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗ್ಯಾವ್ರಿ. ಅದಕ್ಕೆಲ್ಲ ಮಸಾಲೆ ಹಾಕಕತ್ತೈತೆ ನೋಡ್ರಿ ಒಗ್ಗರಣೆ ಅನ್ನ. ಈಗ ನೋಡ್ರಿಪ್ಪ ಇಲ್ಲೆಲ್ಲ ಇವಾಗ ಒಗ್ಗರಣೆ ಅನ್ನಕ್ಕೆ ನೀರು ಅದನ್ನೆಲ್ಲ ಹಾಕಿಟ್ವಿ, ಮಸಾಲೆ ಅದನ್ನ. ಈಗ ಇದು ಕುದೀತಪ್ಪ ಅಂತ ಹೇಳಿದ್ರೆ ಅಕ್ಕಿ ಹಾಕಿಬಿಡೋಣ್ರಿ. ಒಲೆ ಅಂತರ ಚಲೋ ಹತ್ತೈತ್ರಿ ಇಲ್ಲಿ. ಆಮೇಲೆ ನೋಡ್ರಿ ಇಲ್ಲಿ ದಾಲ್ಚಾ ರೆಡಿ ಆಗೈತ್ರಿ ಇಲ್ಲಿ. ಹೌದ್ರಿ ದಾಲ್ಚಾ. ಆಮೇಲೆ ಇದು ಹಸಿರು ಚಿಕನ್ ಪಲ್ಯ ರೀ. ಇದೇನು ಮಸ್ತ್ ಚಿಕನ್ ಪಲ್ಯ ರೆಡಿ ಆಗೈತ್ರಿ. ಆಮೇಲೆ ಅಲ್ಲಿ ಜವಾರಿ ಕೋಳಿ ಪಲ್ಯ ರೆಡಿ ಆಗೈತಿ. ಅನ್ನ ಒಂದು ಆತಂದ್ರೆ ಲಘು ಹೋಗಿ ಪಾತ್ರೆ ಕೊಡ್ಸ್ಕೊಂಬರಕ್ಕೆ ಬರ್ತೈತ್ರಿ. ಕ್ಯಾಮ ಇರಮ್ಮ ಎಲ್ಲಿಗಿದ್ಲ ಈಗ ಮುಂಜಾಲಿಂತ್ರ ಮಕ್ಕೊಂಡಿದ್ಲ ಅಂತ ಸುಲ್ತಾನಕ್ಕೆ? ಏಕ ಕ್ಲೈಮೇಟಿಗೆ ಥಂಡಿಗೆ. ನೀ ಎಷ್ಟೊತ್ತಿಗೆ ಬಂದು ಸುಲ್ತಾನ್? ನಿನ್ನೆ ನೀ ಎಷ್ಟೊತ್ತಿಗೆ ಬಂದೆ? ಹೌದನ್ನ? ಅಯ್ಯ ಸೋನ ಕಾಂಗೈತಿ ಮಾ ಕಾಂಗೈತಿ ಆಮ ಆಮ ಕಾಂಗೈತಿ ಮಾ ಸೋನ. ನಾಚಿಗೆ ನೋಡ್ರಿ ನಾಚಿಗೆ. ಎರಡು ಮುಂದೆ ಹಲ್ಲು ಇಟ್ಕೊಂಡು ಶಾಣೆ ಅದಾವ್ರಿ. ಶಾಣೆ ಕದ ಸೋನ. ಈಗ ನೋಡ್ರಿ ಅಡಿಗೆಲ್ಲ ರೆಡಿ ಆತ್ರಿ. ಈಗ ದರ್ಗಾಕ್ಕೆ ನಮ್ಮ ಚಾಚಿ ಎಲ್ಲ ಬಾಸನ್ ಮಾಡಿ ಕೊಟ್ಟು ಕಳ್ಸಾಕತ್ತಾರೆ. ಮುನ್ನ ತೊಗೊಂಡು ಹೋಗಿ ದರ್ಗಾಕ್ಕೆ ಹೋಗಿ ಪಾತಂಗೆ ಕೊಡ್ಸ್ಕೊಂಬರ್ತೇನೆ. ಇರಮ್ಮ ಅಮ್ಮಕ್ಕೆ ಹಾಕತ್ತೆ ಅಮ್ಮ ಬೈಟ್ ಅಮ್ಮಮ್ಮ ಅಮ್ಮು ಕಾ ಬಿಡ್ತಿ? काम बैठती तो अम्मू काने यहाँ बैठा यहाँ बैठा मैं यहाँ आंटी पास बैठा यहाँ इसमें बुला ले मुझसे बैठ मैं यहाँ हाँ ಈಗ ನೋಡ್ರಿ ಮುನ್ನ ಫಾತೆ ಮಾಡಿಸ್ಕೊಂಬಂದರಿ. ಫಾತೆ ಮಾಡಿಸ್ಕೊಂಬಂದ್ಮೇಲೆ ಹುಡುಗರಿಗೆ ಎಲ್ಲರಿಗೂ ಈಗ ಊಟ ಕೂಡ ಆತತ್ ನೋಡಿ. ಇಲ್ಲಿ ನೋಡ್ರಿ ಈಗ ಮತ್ತೆ ಅಮ್ಮರಿಗನ ಕಟ್ಟಿ ಕಳ್ಸಕ್ಕೆ ಇಲ್ಲೆಲ್ಲ ಕಟ್ಟಿಟ್ಟತ್ರಿ. ಮುನ್ನ ಕೈಯಾಗ ಕೊಟ್ಟು ಕಳಿಸ್ತಾರೆ. ಈಗ ಚಾಚರಿ ದಾಲ್ಚಾ ಅನ್ನ ಪಲ್ಯ ಎಲ್ಲನ ಎಲ್ಲರೂ ಅಲ್ಲಿ ಅಂಗಡಿ ಒಳಗೆ ಯಾರಾದ್ರೂ ಅಷ್ಟ್ರಿಗೂ ರೀ ಅಂಗಡಿಯಾಗ ಇದ್ದಾರಿಗೂ ಮನೆಯವ್ರಿಗೆ ಅಷ್ಟ್ರಿಗೂ ಕಟ್ಟಿ ಇಟ್ಟತ್ರಿ. ಈಗ ನೋಡ್ರಿ ಊಟ ಆತೆ. ಊಟ ಆದ್ಮ್ಯಾಗ ಸೀದಾ ಎಲ್ಲಿ ಹೋಗೋದ್ರಿಪ್ಪ ಅಂದ್ರೆ ಈಗ ಅಂಗಡಿಗೆ ಹೋಗ್ಬೇಕಲ್ಲ. ಈಗ ಅಂಗಡಿ ಹೋಗೋದು ವ್ಯಾಪಾರ ಮಾಡೋದು. ಈಗ ನೋಡ್ರಿ ಯಾರು ಹೊಂಟ ಅಂದ್ರೆ ಸುಲ್ತಾನ್ ಬರಾಕತ್ತಾನೆ. ಆಮ್ಯಾಗ ಸನಾ ಬರಾಕತ್ತದ, ತಮನ್ನ. ಹೌದಾ ಇವತ್ತಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಮಜಾ ಬರ್ತೈತಿ. ಸವಾರಿ ಅನ್ಬೇಕು ಬೀಬಿ ಫಾತಿಮಾನ್ ಸವಾರಿನೇ. ಇವತ್ತು ಗದ್ಲಾನು ಭಾಳ ಆಕೈತಿ, ರೆಸ್ಟು ಭಾಳ ಆಕೈತಿ. ಆಮ್ಯಾಗ ಇವತ್ತು ಅಂಗಡಿಯಾಗ ವ್ಯಾಪಾರನೂ ಭಾಳ ಆಕೈತಿ. ಆಮ್ಯಾಗ ನಮ್ಮ ಅಂಗಡಿದು ಸ್ಪೆಷಲ್ ಏನು ಗೊತ್ತೇನೆ, ಗಿರಾಕಿ ಕಡಿಮೆ ಬಂದ್ರೂ ಕೊಡ್ರೆ ಬಾಂಬ್ದಿರ್ತೀವಿ ನಾವು. ಹೆಲ್ಪ್ ಮಾಡಿ ಶೆಲ್ಫ್ ಎಪ್ಸೋರು ಬಾಂಬ್ದಿರ್ತೀವಿ ನಾವು. ನೋಡ್ರಿ ಪಟ ಹೋಗೋಣಂತೆ.
ಆಮ್ಯಾಗ ಇವತ್ತು ಮಳೆ ಮಾಡಿ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಭಾಳ ಚಲೋ ಆಕೈತಿ. ಇವತ್ತು ಬೆಳಿಗ್ಗೆ ಬಂದಿಲ್ಲ ಮಳೆ, ಸ್ವಲ್ಪ ಮಾಡೆಲ್ಲ ಬೆಳ್ಳಗಿದ್ರು. ನೋಡ್ರಿ ಪಟಾಪಟ ಹಂಗಂದ್ರೆ ಅಮ್ಮ ನೀವು ಮನೆಗೆ ಹೋದ್ರಿ ಇಲ್ಲ ಅಮ್ಮ ಬಂದಿರ್ರಿ. ಹ್ಞೂನ್ರಿ ಬರೋದ್ರ ನಿಮ್ಮನ್ನ ಕೇಳಕತ್ತಾರ ಎಲ್ಲೋ ಕೇಳವ ನಮ್ಮ ತಂಗಿ ಅಂತೇಳಿ. ನೀವು ನಾವಿಲ್ಲಿ ಕುಂದ್ರೆ ಕಾಣವಲ್ರಿ ಅವ್ರಿಗೆ. ಇದೇನು ಮತ್ತು ಪೂಡ ಬೇರೆ ಪಾಕೆಟ್ ಬೇರೆನೇ? ಆಗ್ಬಿಡ್ರಿ ಪಟಾಪಟ ಅದ್ರಾಗ. ಇವತ್ತು ನೋಡ್ರಿ ಬಿ ಫಾತಿಮಾರ್ದ ಸವಾರಿ ಹೇಳ್ತೈತಿ. ಇವತ್ತು 8ನೇ ದಿನ ರೀ. ಹಂಗಾಗಿ ಇವತ್ತು ಈಗ ಸಂಜೆಲಿಂತ್ರ ಗದ್ಲ ಅಂದ್ರೆ ಗದ್ಲ ಆಗ್ತೈತ್ರಿ. ಇವತ್ತು ಇಲ್ಲಿ ನೋಡ್ರಿ ಎಣ್ಣೆ ಖಾಲಿ ಆಗಕತ್ತೈತಿ. ಹಾಕಿದ್ದೆ ಎಣ್ಣೆ ಎಲ್ಲ ಹಾಕಿ ಕೊಡ್ರಿ ಲಗು ಅಲ್ಲಿ ಎಣ್ಣೆ ಖಾಲಿ ಆಗೈತಂತ್ರಿ. ಇಲ್ಲಮ್ಮ ಪುಡಾಕಟ್ಟ ಹತ್ತಾರ್ರಿ. ಇವತ್ತು ನೋಡ್ರಿ ದರ್ಗಾ ಕಡೆ ಮಸ್ತ್ ಅಂದ್ರೆ ಮಸ್ತ್ ರೆಸ್ಟ್ ಐತಿ. ಯಾಕ್ರಿಪ್ಪ ಅಂತಂದ್ರೆ ಇವತ್ತು ಆಟ್ವಿ ಅಂದ್ರೆ ಸವಾರಿ ಹೇಳ್ತಾವು. ಇವತ್ತು ಸ್ಪೆಷಲ್ ಏನ್ರಿಪ್ಪ ಅಂತಂದ್ರೆ ಬೇಂಡ್ ಬಂದೈತ್ರಿ. ಬೇಂಡ್ ಬಂದ್ಮ್ಯಾಗ ಭಾಳ ಮಂದಿ ಕೂಡ್ತಾರೆ. ಬೇಂಡ್ ಬಂತ್ರಿಪ್ಪ ಅಂದ್ರೆ ನಾನು ನಿಮಗೆ ತೋರಿಸ್ತೇನಂತ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ಬಿ ಫಾತಿಮಾರ್ದ ಸವಾರಿ ಹೇಳ್ತೈತಲ್ರಿ. ಅದು ಬಿ ಫಾತಿಮಾ ಸವಾರಿ ಅಂತ ಹೇಳಿದ್ರೆ ಉಣ್ಕಲ್ ಒಳಗೆ ಭಾಳ ದೊಡ್ಡ ಇದರಿಪ್ಪ, ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ. ಹಂಗಾಗಿ ನೋಡ್ರಿ ಇಲ್ಲಿ ಕುದುರೆ ತರ್ತಾರೆ, ಆಮೇಲೆ ಬೇಂಡ್ ಬಾಜಿ ಅವನ್ನೆಲ್ಲ ತರ್ತಾರೆ. ಇಲ್ಲೆಲ್ಲ ಈಗಂತ್ರ ಸಂಜೆ ಆದಂಗೆಲ್ಲ ಫುಲ್ ಗದ್ಲ ಅಂದ್ರೆ ಗದ್ಲ ನೋಡ್ರಿ. ದರ್ಗಾದ ಕಡೆ ಅಲ್ಲಿ ಇಲ್ಲೆಲ್ಲ ಫುಲ್ ಗದ್ಲನ ರೀ. ಹೆಂಗೆ ರಾತ್ರಿ ಆಗ್ತದೆ ನೋಡ್ರಿ. ಹಂಗಂಗೆ ಸವಾರಿ ಹೇಳೋ ಟೈಮಿಗೆ ಜಗ್ಗು ಮಂದಿ ನೋಡ್ರಿ. ಇದ್ರೊಳಗೆ ಹಾಡು ಹೇಳೋರು ಇರ್ತಾರೆ ರೀ. ಬೇಂಡನ ಎಷ್ಟು ಚಂದ ಮಾಡ್ಯಾರ ಅದ್ರೊಳಗೆ, ಮಸ್ತ್ ಮಾಡ್ಯಾರ. ಇದು ಏನಾರ ಹಚ್ಚಿದ್ರಪ್ಪ ಅಂತ ಹೇಳಿದ್ರ ವಿಡಿಯೋ ಮಾಡಕ ನಮ್ಮ ಮಾತಾ ತಿಳಂಗಿಲ್ಲ, ಒಬ್ರಿಗೊಬ್ರು ಮಾತಾಡೋದು. ಯಾರು ಫೋನ್ ಹಚ್ಚಿದ್ರೆ ಕೇಳಂಗಿಲ್ಲ, ಏನಿಲ್ಲ, ಅಷ್ಟು ಸೌಂಡ್ ರೀ. ಇದು ಇಷ್ಟು ತಕನ ಸೌಂಡ್ ಇತ್ತು ಇದು. ಇಲ್ಲಿ ಈಗ ಗಾಡಿ ಅಂಗಡಿ ಕಡೆನೂ ಫುಲ್ ವ್ಯಾಪಾರ ಆಗತ್ತೈತ್ರಿ. ಆಮೇಲೆ ಇಲ್ಲಿ ನಮ್ಮ ಅಂಗಡಿಯಾಗನು ವ್ಯಾಪಾರ ಆಗತ್ತೈತಿ. ಅಯ್ಯ ಈರಮ್ ಬಂದ್ರ? ಹೌದೌದ್ರಿ, ಬಾ ದಿನ ಮೇಲೆ ಬಂದಾರ. ಅಯ್ಯೋ ದಿನ ರೀ ನೋಡ್ರಿ, ಟಿಕ್ ಟಾಪ್ ಆಗಿ ಬಂದಾಳ್ರಿ ಈರಮ್ಮ. ಅಯ್ಯಮ್ಮ ಇವತ್ತು ನೋಡ್ರಿ ಆಟ್ವಿ ಅಲ್ರಿ ಬಿ ಫಾತಿಮನ್ ಸವಾರಿ ಹೇಳತ್ತಂತೇಳಿ ಇಲ್ಲೆಲ್ಲರೂ ಬಂದಾರ ನೋಡ್ರಿ. ಇವತ್ತು ನಮ್ಮ ಜೈರಾ ಬಂದ, ಆಮೇಲೆ ನಮ್ಮ ಬೈಜಾನರ್, ಆಮೇಲೆ ಯಾಸ್ಮೀನ್, ನಮ್ಮ ನಜ್ಮಾ ಬಂದಾಳ್ರಿ, ಆಮೇಲೆ ನಮ್ಮ ಸೈರಾಪ ಬಂದಾರ್ರಿ. ಎಲ್ಲ ನೋಡ್ರಿ ಅಂಗಡಿ ಕಡೆ ಗದ್ಲನ ಗದ್ಲ, ಪುರ್ಸತ್ತಿಲ್ಲ ರೀ ಇವತ್ತು. ಹೋಗನ್ರಿ ಇಲ್ಲಿ ನಾವು ಇಲ್ಲಿ ಉಡಿ ಕಟ್ಟಾಕತ್ತಿದ್ದೇವೆ.
ಇಲ್ಲಿ ನೋಡ್ರಿ ಫ್ರೆಂಡ್ಸ ಬಿ ಫಾತಿಮಾನ ಸವಾರಿ ಎತ್ತರಿ ಈಗ ನೋಡ್ರಿ ಬಿ ಫಾತಿಮಾ ಈಗ ಬೆಳೆ ಬೆಳ್ತಾನ ಈಗ ಎಲ್ಲ ಊರಾಗೆಲ್ಲ ಹೋಗಿ ಅಡ್ಡಾಡಿ ಬರ್ತಾರ್ರಿ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಗೋಡ ಈ ಟ್ರ್ಯಾಕ್ಟರ್ ಏನಪ್ಪ ಅಂತ ಹೇಳಿದ್ರೆ ಬಿ ಫಾತಿಮಾನ ಮುಂದೆ ಯಾಕಂದ್ರೆ ಲೈಟ್ ಒಂದ್ಸರ ಇರ್ತೈತಿ ಇರಂಗಿಲ್ಲ ಅಲ್ರಿ, ಎಲ್ಲೆಲ್ಲ ಕತ್ತ ಇರ್ತದ್ರಿ, ಅದಕ್ಕೆ ಲೈಟ್ ಇರ್ಲಿ ಅಂತೇಳಿ ಇದು ಟ್ರ್ಯಾಕ್ಟರ್ ತೊಗೊಂಡು ಹೊಂಟಾರ್ರಿ. ಹಿಂದಲ್ಲಿ ಬಿ ಫಾತಿಮಾನ ಸವಾರಿ ಐತ್ರಿ. बी फातिमा हसन सवारी ಏನು ಇವ್ರಿಬ್ರು ಕುತ್ಕೊಂಡ್ಬಿಟ್ರಲ್ಲ ಈಗ ವ್ಯಾಪಾರ ಮಾಡಾಕ ಅಕ್ಕ ತಂಗಿ ಆ ಕಡೆಗೊಬ್ರು ಈ ಕಡೆಗೊಬ್ರ ಮತ್ತೆ ಅವ್ರ ಮಕ್ಳ ಕರ್ಕೊಂಡ್ ಕುತ್ಕೊಂಡಾರ. ಹಾಸನ ಹಾಸನ ಏನಾತ ತಡ್ರಿಪ್ಪ ಇಲ್ಲಿ ಊದಿನ ಚೀಲ ಐತಂತ್ರಿ ಇಲ್ಲಿ ಎಳ್ಕೊಂಡ್ ಹೋಗಿ ಅಲ್ಲಿ ಊದ್ ಹಾಕಿ ಕೊಡ್ತೇನೆ ರೀ ಇದನ್ನು. ಇಲ್ಲ ಐತೆ ನೋಡ್ರಿ ಅಲ್ಲಿ ಶಾನ ಅದನ್ನ ಹಿಡ್ಕಪ್ಪ ಒಂದಿಟ್ಟು ಎತ್ತಿ ಇದನ್ನ ತಕೊಂತೀನಿ ನಾನು ಹಗರ್ಕ. ಅಮ್ಮ ನಿನ್ನೆ ಇವತ್ತು ಅಂತ ಹೇಳಿದ್ರೆ 7 ಉಡಿ ಆಗ್ಯಾವಮ್ಮ ಕಟ್ಟವು. ಅವ್ರ ಹೆಸರು ಹೇಳ್ತೀನಿ ರೀ, ಎಲ್ಲ ದುವಾ ಮಾಡಿ ಕೊಡ್ರಿ ನೀವು. ರಾಹುಲ್ ಅಂತ ಹೇಳಿರಿ, ಭಾಳ ಮಂಡತನ ಮಾಡ್ತಾನಂತ್ರಿ ಅವ ಚಲೋ ಓದ್ಲಿ, ಅವ ಮಂಡತಾನ ಎಲ್ಲ ಬಿಡ್ಲಿ, ನಕ್ಕೊಂತ ಶಾಲೆಗೆ ಹೋಗ್ಲಿ ಅಂತೇಳಿ ಒಂದು ಆಶೀರ್ವಾದ ಮಾಡ್ರಿ, ಒಂದು ಉಡಿ ಕೊಡ್ರಿ ಅವ್ರಿಗೆ. ಬಿ ಫಾತಿಮಾನ ಆಸೆಗಾದ್ವ ನಕ್ಕಂತ ಸಾಲಿಗೆ ಹೋಗ್ಲಿ, ಆರಾಮದಿದ್ದ ಇರ್ಲಿ, ಸಂತೋಷದಿದ್ದ ಇರ್ಲಿ, ಅವ್ರ ಮನ್ಯಾಗ ಎಲ್ಲಾರು ಖುಷಿ ಆಗಿರ್ಲಿ. ಸಿದ್ದಾಪುರ ಜನ ಆಸೆಗಾದ, ಬಿ ಫಾತಿಮಾನ ಆಸೆಗಾದ ಐತೆ ಅವ್ರ ಮ್ಯಾಗ. ಸೀಮಾ ಅಮ್ಮ
ಸೀಮಾ ಮೃತ್ಯುಂಜಯ ಅಂತೇಳಿ, ಮಗು ಹೆಸರು ಸಿಂಧು ಅಂತ ಹೇಳಿ ಅದು ಮಗು ಈಗ ಸಣ್ಣದೈತ್ರಿ. ಆ ಮಗುಂದು ತುಟಿ ಸಿಳೇತಂತಮ್ಮ, ಅದಕ್ಕೆ ಆಪರೇಷನ್ ಮಾಡ್ಬೇಕಂತ ಹೇಳ್ಯಾರಂತ್ರಿ. ಆ ಮಗುನ್ ತೂಕ ಹೆಚ್ಚಿಗೆ ಆಗ್ಲಿ, ಲಘುನ ಆಪರೇಷನ್ ಸಕ್ಸಸ್ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ರಿ. ಬಿ ಪದ್ಮನ ಆಶೀರ್ವಾದ, ಸಿದ್ದಪ್ಪನ ಆಶೀರ್ವಾದದಿಂದ ಲಘುನ ತೂಕ ಹೆಚ್ಚಿಗೆ ಆಗ್ಲಿವ, ಆಪರೇಷನ್ ಆಗಿ ಆರಾಮದಿಂದ ಆಗಿ ಬಂದು ಬಿಬಿ ಫಾತಿಮಾಗ ಸಿದ್ದಪ್ಪಜ್ರಿಗೆ ಇದನ್ ಮಾಡಿಕೊಡ ಬಂದು ಅವ್ರ ಹರಕೆ ಮುಟ್ಟಿಸಿ ಹೋಗಲ್ಲ. ಆಮೇಲೆ ಧನಲಕ್ಷ್ಮಿ ಅಂತ ಹೇಳಿ ಅವರು ಹೋದ ವರ್ಷ ಮಗು ಆಗ್ಲ ಅಂತೇಳಿ ಉಡಿ ಕಟ್ಟಿದ್ರಂತ್ರಿ. ಅವ್ರೀಗ ಹೊಟ್ಟಿಲ್ಲತಾರಂತ್ರಿ. ಮುಂದಿನ ತಿಂಗಳ ಡಿಲಿವರಿ ಡೇಟ್ ಕೊಟ್ಟಾರಂತ್ರಿ. ಡಿಲಿವರಿ ಎಲ್ಲ ಆರಾಮಾಗ್ಲಿ, ಮಗು ತಾಯಿ ಆರಾಮಿರ್ಲಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೊಂದು ಉಡಿ ಕೊಡಮ್ಮ. ಉಡಿ ಕಟ್ಟಂಗಿಲ್ಲನ್ರಿ? ಮಕ್ನ ಕೊಡ್ಬೇಕನ್ರಿ? ಮಕ್ನ ಸಕ್ರಿ ಹೂವು ತಾಯಿ ಆರಾಮದಿಂದ ಆಗ್ತೈತಿ ಬನೇತಾನ, ಮಕ್ನ ಕಟ್ಟನ ಸಕ್ರಿ ಓದ್ಸೋನ ಮಕ್ನ ಕಟ್ಟನ. ಅವ್ರಿಗೆ ಸಿದ್ದಪ್ಪಜ್ಜಿಗೆ ಅದು ಹಣಕಾಯಿ ಮಾಡ್ಸಂತ ಹೇಳ್ಯಾರ್ರಿ. ಹಣಕಾಯಿ ಮಾಡ್ಸನಂತ್ರಿ. ಹಣಕಾಯಿ ಮಾಡ್ಸೋಣ ಸಿದ್ದಪ್ಪಜ್ಜಿಗೆ ಆರಾಮದಿಂದ ಬನೇತಾನ ಆಗ್ಲಿ. ಹೆಣ್ಣು ಹುಟ್ಟಿದ್ರೆ ಹೋದಾಗ ಹೆಸರು ಕರೆದು ಇಡೋಣ. ಹೋದಾಗ ಫಾತಿಮಾ ಅಂತ ಹೋದಾಗ, ಗಂಡು ಹುಟ್ಟಿದ್ರೆ ಹೋದಾಗ ಹೆಸರು ಕರೆದು ಬೇರೆ ಹೆಸರು ಇಡೋಣ ಅವ್ರಿಗೆ. ಹೋಗಿ ಬರ್ರಿ ಹೋಗಿ ಬರ್ರಿ ಅಮ್ಮ, ಹೋಗಿ ಬರ್ರಿ. ಮತ್ತ ಬ್ಯಾಡ್ಗಿಲಿಂತ್ರ ನಿನ್ ರಾತ್ರಿ ಕಮೆಂಟ್ ಮಾಡಿದ್ರಿ ಅವ್ರು. ಅವ್ರಿಗೊಂದೀಗ ಹೆಣ್ಣು ಮಗು ಐತಂತ್ರಿ, ಒಂದ್ ಗಂಡು ಮಗು ಆಗ್ಲಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೊಂದು ಉಡಿ ಕೊಡ. ಅವ್ರಿಗೆ ಉಡಿ ಕಟ್ತಾನೆ. ಬಿ ಫಾತಿಮಾನ ಆಶೀರ್ವಾದ ಐತಿ, ಸಿದ್ದಪ್ಪಜ್ಜನ ಆಶೀರ್ವಾದ ಐತಿ. ಲಘುನ ಗಂಡು ಮಗನ್ ಕೊಡುವ ಅಂತ ಹೇಳಿ ಬೇಡ್ಕೊಂಡು ಉಡಿ ಕಟ್ಟಾಕತ್ತೇನ್ವ. ಗಂಡು ಮಗ ಹಾಕತ್ತೆ ಅವ್ರಿಗೆ. ಅವ್ರು ಬಂದು ಬಿ ಫಾತಿಮಾರ್ಗೆ ಮಗನ ಎತ್ಕೊಂಡ್ ಬಂದು ಅವ್ರು ಏನ್ ಬೇಡ್ಕೊಂಡ್ ಇಟ್ಟಂಗ ಹರಕೆ ಕೊಟ್ಟು ಹೋಗೋಣ ಸಿದ್ದಪ್ಪನಿಗೆ ಬಿ ಫಾತಿಮಾರ್ಗೆ. ಸೊಪ್ಪನ ಅಂತ ಹೇಳಿರಿ. ಅವ್ರ ಮದುವೆಯಾಗಿ 6 ವರ್ಷ ಆಗೈತಂತ್ರಿ. ಅವ್ರಿಗೆ ಮಕ್ಳಾಗಿಲ್ಲ ಅಂತ್ರಿ. ಅವ್ರಿಗೆ ಮಕ್ಳ ಜಲ್ದಿ ಆಗ್ಲಿ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಉಡಿ ಕೊಡಮ್ಮ. ಸಪ್ನಾಗ ನೋಡುವ ಮಕ್ಳು ಹಾಕವು, ಚಿಂತೆ ಮಾಡ್ಬೇಡನ್ನು. ಸಪ್ನ ಏನ್ ಮಾಡನು, ಒಂದ್ 11 ದಿವ್ಸ ದೇವ್ರಿಗೆ ನಡ್ಕ ಅನ್ನ, ಮನ್ಯಾಗ ದೀಪ ಹಚ್ಚಿ 11 ದಿವ್ಸ ಜಗ್ಲಿ ಮ್ಯಾಗ ನೀರ್ ಇಟ್ಕೊಂಡು ಮುಂಜಾನೆ ಸಾಯಂಕಾಲ ಮುಂಜಾನೆ ದೀಪ ಹಚ್ಚಿದಾಗ ಕುಡಿಯನ್ನು, ಸಾಯಂಕಾಲ ಊಟ ಎಲ್ಲ ಆಗಿ ಮಲ್ಕೊಳ್ಳೋ ಹೊತ್ತೆ ಕುಡಿಯನ್ನು. ಅವ ಮಕ್ಳು ಹಾಕವ ಆದ್ ಕೂಲಿಗೆ ಬಂದು ಬಿ ಫಾತಿಮಾಗ ಸಿದ್ದಪ್ಪಜ್ಜಿಗೆ ಹರಕೆ ಹೊತ್ತಿಸಿ ಹೋಗಲ್ಲ. ಇನ್ನೊಬ್ರಿ ಅಕ್ಷತಾ ಅಂತ ಹೇಳಿ ಮಹಾರಾಷ್ಟ್ರಲಿಂತ್ರ ರೀ ಕಮೆಂಟ್ ಮಾಡ್ಯಾರಿ. ಅವ್ರಿಗೂ ಒಂದು ಹೆಣ್ಣು ಮಗು ಐತಂತ್ರಿ, ಗಂಡು ಮಗು ಆಗ್ಲಿ ಅಂತೇಳಿ ಅವ್ರಿಗೂ ಆಶೀರ್ವಾದ ಮಾಡ್ಕೊಡಮ್. ಗಂಡು ಮಗ ಆಗ್ಲಿವ, ಅವ್ರ ಹೆಸರೇನು? ಸ್ವಪ್ನ ರೀ, ಅಕ್ಷತಾ ರೀ. ಅಕ್ಷತಾಗ ಲಘುನ ಗಂಡು ಮಗನ್ ಕೊಡ್ಲಿವ. ಬಿ ಫಾತಿಮಾ ಸಿದ್ದಪ್ಪಜ್ಜನ ಆಶೀರ್ವಾದ ಐತಿ, ಬಿ ಫಾತಿಮಾನ ಆಶೀರ್ವಾದ ಐತಿ. ಅವ್ರು ಬಂದು ಮಗನ ಎತ್ಕೊಂಡ್ ಬಂದು ಹರಕೆ ಮುಟ್ಟಿಸಿ ಹೋಗ್ಲಿ ಅಂತೇಳಿ ಹುಡಿ ಕಟ್ಟಾಕತ್ತೆ ನೋಡುವ. ಕೊಪ್ಪಳಲಿಂದ ಸುರೇಶ್ ಅಂತ ಹೇಳಿರಿ. ಅವ್ರಿಗೆ MBBS ಸೀಟ್ ಸಿಗ್ಲಿ ಅಂತೇಳಿ ಅವ್ರಿಗೆ, ಮತ್ತು ಆರೋಗ್ಯದಿಂತ್ರ ಇರಲಿ, ಚಲೋ ಅವ್ರ ವಿದ್ಯಾಭ್ಯಾಸ ಚಲೋ ನಡೀಲಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡ್ಕೊಡ್ರಿ. ಸುರೇಶ್ ರೀ. ಸುರೇಶ್ ವಿದ್ಯಾಭ್ಯಾಸ ಚಲೋ ನಡೀಲಿ, ಅವ್ರ ಸೀಟ್ ಸಿಗ್ಲಿ, ಅವ್ರ ಆರಾಮದಿಂದ ಇರಲಿ, ಅವ್ರ ಫಸ್ಟ್ ಕ್ಲಾಸ್ ಪಾಸ್ ಆಗಲಿ. ಬಿ ಫಾತಿಮಾನ ಆಶೀರ್ವಾದ ಐತಿ, ಸಿದ್ದಪ್ಪನ ಆಶೀರ್ವಾದ ಐತಿ. ಆರಾಮದಿಂದ ಇರಲಿ, ಅವರು ಆರಾಮ ಚಲೋ ಸೀಟ್ ಸಿಗ್ತೈತೆ ಅವ್ರಿಗೆ. ಏನ್ ಚಿಂತೆ ಮಾಡಬೇಡಲ್ಲ, ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರ ಅವ್ರು. ಈಗ ಎಲ್ಲರಿಗೂ ಒಂದ ಸಲ ದುವಾ ಮಾಡ್ಕೊಟ್ಬಿಡ್ರಿ. ಹೋಗಿ ದರ್ಗಾದೊಳಗೆ ಉಡಿ ಕಟ್ಟಿ ಆರಾಮದಿಂದ ಇರ್ಲಿ, ಆರೋಗ್ಯದಿಂದ ಇರ್ಲಿ. ಅವರು ಉಡಿ ಕಟ್ಲಿಲ್ದಾರ ಎಲ್ಲಾರು ಸಂತೋಷದಿಂದ ಇರ್ಲಿ ಅಂತ ಬೇಡ್ಕೊಂಡು ಬಿ ಫಾತಿಮಾನ ಆಶೀರ್ವಾದ ಐತಿ, ಸಿದ್ದಪ್ಪಜ್ಜನ ಆಶೀರ್ವಾದ ಐತಿ. ಏನ್ವಾ ಅವ್ರಕ್ಕಿಂತ ಹೆಚ್ಚಿನಾಗ ಯಾರು ಇಲ್ಲ. ಅವ್ರ ಹೆಸರಿನ ಮ್ಯಾಗ ಉಡಿ ಕೊಡಕತ್ತೆ ನೋಡುವ. ಈಗ ಜಸ್ಟ್ ನಾವು ಮನೆಗೆ ಬಂದ್ವಿ. ಹೌದ್ರಿಪ್ಪ, ಅಲ್ಲಿಂತ್ರ ನಾವು 9:00 ಬಿಟ್ಟಿದ್ರಿ. ಅಂಗಡಿಲಿಂತ್ರ 10 ಗಂಟೆಗೆ ಬಂದು ನಾವು ಚಾಚಿಯರ ಮನೆಗೆ ಇದ್ದೀವ್ರಿ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಬರ್ಬೇಕಂತ ಹೇಳಿದ್ರೆ ಅವ್ರ ಚಾಚಿಯರ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಬರ್ರಿವ ಅಂತಂದು ಹೇಳಿ ಕರೆದ್ರಿ. ಹಂಗಾಗಿ ನಾವು ಅಲ್ಲಿ ಊಟ ಮಾಡ್ಕೊಂಡು ಈಗ ಮನೆಗೆ ಬಂದ್ರಿ. ನಮ್ಮ ಮನೆಗೆ ಬರೋ ಮಟ್ಟ ಅಂದ್ರೆ ಈಗಾಗಲೇ 10:30 ಮೇಲೆ ಆತ್ರಿ. ಟೈಮ್ ಎಲ್ಲ 11 ಗಂಟೆ ಆಗಿ ಬಂತೇನ. ಆಮೇಲೆ ಇವತ್ತು ಅಂಗಡಿ ಕಡೆ ಅಂದ್ರೆ ಸಿಕ್ಕಾಪಟ್ಟೆ ಗದ್ಲಿತ್ರಿ ಇವತ್ತು. ಯಾಕಂದ್ರೆ ಬಿ ಫಾತಿಮಾರ್ ಸವಾರಿ ಒಂದು ಇರ್ತಲ್ರಿ, ಸವಾರಿ ನೋಡಿ ಬರ್ಬೇಕಂತ ಹೇಳಿ ಇವತ್ತು ನಾವು ಕುಂತಿದ್ದೀವ್ರಿ. ಆದ್ರೆ ಸವಾರಿ ಜಲ್ದಿ ನಡೆಸಿದ್ರಲ್ರಿ ಸರ. ಹೌದು, ಅದೊಂದು ನೋಡಿ ಭಾಳ ಖುಷಿ ಆತ್ರಿಪ್ಪ ನಮಗೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸಾನಿಯಾಗ ಇವತ್ತು ನಿಖಿತಾ ಅಂತ ಹೇಳಿ ಇಲ್ಲೇ ರೀ, ಅವ್ರು ಮುಖಲ್ ಅವ್ರಿ, ಇಲ್ಲೇ ಕಾರ್ನಾಟಕದಾಗ ಐತ್ರಿ ಅವ್ರ ಮನೆ. ಅವರು ನಮ್ಮ ಸಾನಿಯಾಗ ಡ್ರೆಸ್ ತೊಗೊಂಬಂದಾರಿಪ್ಪ ಗಿಫ್ಟ್ ಆಗಿ. ಕೊಡ್ರಿ ನಮ್ಮ ಸಾನಿಯಾಗ ಅಂತಂದು ಹೇಳಿ. ಡ್ರೆಸ್ ಅಂತ ಭಾಳ ಸೂಪರ್ ಐತ್ರಿ, ಕಲರು ಮಸ್ತ್ ಐತಿ. ಮಸ್ತ್ ಐತ್ರಿ. ಹೌದೇನ್ರಿ, ಇದ್ರ ಟಾಪ್ ರೀ. ಆಮೇಲೆ ಇದ್ರ ತಳಗ ಪ್ಯಾಂಟು ಓಡ್ನಿ ಅದು ಬಂದೈತ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಮ್ಮ ಸಾನಿಯಾನು ಭಾಳ ಇಷ್ಟಪಟ್ಲಿರಿ ನಿಖಿತಾ ಅವ್ರ. ನೀವು ಯಾವಾಗಲೂ ನೋಡ್ರಿಪ್ಪ, ನಿಮ್ಮ ಮಕ್ಕಳು ನೀವು ನಿಮ್ಮ ಮನೆಯವ್ರು ಯಾವಾಗಲೂ ಖುಷಿಲಿಂತ್ರ ನಕ್ಕೊಂತ ಇರಲಿ. ನಿಮ್ಗೆ ಸುಖ ಸಂತೋಷ ದೇವ್ರು ಕೊಡಲಿ, ನಿಮ್ಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ನಾನು ಆ ದೇವ್ರ ಕಡೆಗೆ ಬೇಡ್ಕೊತೀನಿ ರೀ ಬಿ ಫಾತಿಮಾಗ್ರಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇಲ್ಲೆಲ್ಲಾದ್ರೆ ಆಜು ಬಾಜು ಇದ್ರಪ್ಪ, ಇಲ್ಲೇ ಲೋಕಲ್ ಇದ್ರಪ್ಪ ಅಂತ ಹೇಳಿದ್ರು, ಬರ್ರಿ ಬಿ ಫಾತಿಮಾ ದರ್ಗಾಕ್ಕೆ. ಆ ಬಿ ಫಾತಿಮಾ ಈ ನಂಬಿದವ್ರಿಗೆ ಯಾವಾಗಲೂ ಕೈ ಬಿಟ್ಟಿಲ್ರಿಪ್ಪ. ಯಾಕಂತ ಹೇಳಿದ್ರೆ ಉದಾಹರಣೆಗೆ ರೀ, ಇವತ್ತು ಈ 3 ದಿನ ಆದ್ರೆ ನಾವು ಅಂಗಡಿ ಹಚ್ಚಿ ಸುಟ್ಟು ಹೋದ ವರ್ಷ ಏನು ಉಡಿ ಕಟ್ಟಿದ್ರಲ್ರಿ,
ಮದುವೆ ಆಗ್ಬೇಕು, ನಮಗೆ ಮಕ್ಕಳಾಗಬೇಕು, ನಮ್ಮ ಕೆಲಸ ಎಲ್ಲ ಆಗ್ಬೇಕಂತೇಳಿ ಬಂದು ಕಟ್ಟಿ ಹೋಗಿದ್ರಲ್ರಿ. ಈ ವರ್ಷ ಎಲ್ಲರೂ ಬಂದು ಮತ್ತೆ ರಿಪೀಟ್ ಕಟ್ಟಿ ಹೋಗ್ಯಾರಿ. ಯಾಕಂದ್ರೆ ಅವ್ರೆಲ್ಲ ಅನ್ಕೊಂಡದ ಕೆಲಸ ಆಗಿತ್ತಂತ್ರಿ, ಹಂಗಾಗಿ ಬಂದು ಕಟ್ಟಿ ಹೋಗ್ಯಾರಿ. ನಮಗೆ ಅದನ್ನು ಕೇಳಿ ಭಾಳ ಖುಷಿ ಆತ್ರಿ. ಆಮೇಲೆ ಮಕ್ಕಳಾಗ್ಲಿಲ್ದವರು ಕಟ್ಟಿದ್ರಲ್ರಿ, ಈ ವರ್ಷ ಬಂದು ನಮಗೆ ಮುಂದಿನ ತಿಂಗಳು ಡೆಲಿವರಿ ಐತ್ರಿಪ್ಪ ನಮ್ಗೆ ಮತ್ತು ನಾ ಈ ಸಲ ಮತ್ತೊಂದು ಹೊಸ ಉಡಿ ಕಟ್ಟಿ ಹೋಗ್ತೀನಿ ಅಂತೇಳಿ ಅವರು ಬಂದು ಹೇಳಿದ್ರು. ನಮಗಂತ್ರ ಸಿಕ್ಕಾಪಟ್ಟಿ ಖುಷಿ ಆಯ್ತು ರೀ. ಆ ತಾಯಿ ಬಿ ಫಾತಿಮಾ ಎಲ್ಲರೂ ಒಳ್ಳೇದು ಮಾಡಲಿ, ಅವ್ರು ಅನ್ಕೊಂಡಿದ್ದೆಲ್ಲ ನೆರವೇರಿಸಲಿ ಅಂಥೇಳಿ ನಾವು ಮತ್ತೊಮ್ಮೆ ಕೇಳ್ಕೊತೀವಿ ಬಿ ಫಾತಿಮಾಗ್ರಿ. ಬರ್ರಿ ನೀವು ಇಲ್ಲೇ ಬಂದು ಮತ್ತು ನಾಳೆ ನಾಡ್ದು 2 ದಿನ ಇರ್ತೈತೆ ರೀ. 2 ದಿನ ಆದಮೇಲೆ ಮತ್ತೊಮ್ಮೆ ಹೊರ ಮುಗಿತೈತೆ ರೀ. ಬಂದು ಭೇಟಿಯಾಗಿ ಹೋಗ್ರಿ ಅಂತೇಳಿ ನಾನು ಕೇಳ್ಕೊತೀನಿ ರೀ. ನಾಳೆ ಅಂತ ಕತ್ತಲ ರಾತ್ರಿ ರೀ. ನಾಳೆ ಅಮ್ಮ ಅಂತ ಹೇಳ್ಯಾರಿ ಬೆಳಗ್ಗೆ ಜಲ್ದಿನ ಬರ್ರಿ ಬಾ ಅಂತಂದೇಳಿ. ಆಮೇಲೆ ನಮಗೆ ಉಡಿ ತುಂಬಿಸೋ ಭಾಳ ಅದಾವ್ರಿ. ಎಲ್ಲರೂ ನಮಗೆ ಫೋನ್ ಹಚ್ಚಿ ಹೇಳ್ಯಾರಿ ಉಡಿ ತುಂಬಿಸ್ಬೇಕ್ರಿ. ನಾನು ಹೋಗಿ ನಾಳೆ ಜಲ್ದಿನ ಇವಾಗಂತ್ರ ಅಲ್ಲೇ ತಮ್ಮನ ಮುಕ್ಕೊಂಬಿಡ್ಲಿ. ಅಲ್ಲಿಂತ್ರ ಬರೋದ್ರಾಗಂತ ತಮ್ಮನ ಮುಕ್ಕೊಂಡ ಬಿಡ್ಲೇ ರೀ. ಹೌದಿಲ್ರಿ? ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ. ನೋಡ್ರಿ, ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.